ದಾಳಿಗೆ ಪ್ರತೀಕಾರ ಶುರು ಮಾಡಿದ ಬಿಎಸ್ಎಫ್. ಶಂಕಿತ ಉಗ್ರರ ಮನೆ ಉಡೀಸ್ ಮಾಡಿದ ಸೇನೆ. ಪಹಲ್ಗಾಮ್ನಲ್ಲಿ 26 ಅಮಾಯಕರ ಜೀವ ತೆಗೆದ ಉಗ್ರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತೀಯ ಸೇನೆ ದಿಟ್ಟ ಹೆಜ್ಜೆ ನೆಟ್ಟಿದೆ. ಪ್ರವಾಸಿಗರ ಬಲಿ ಪಡೆದ ಶಂಕಿತರ ಮನೆ ಉಡೀಸ್ ಮಾಡಿದೆ. ಉಗ್ರ ಆಸಿಫ್ ಶೇಖ್, ಆದಿಲ್ ಹಸೈನ್ ಮನೆ ಪುಡಿ. ಈ ಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಆಸಿಫ್ ಶೇಖ್ನ ಮನೆಯನ್ನ ಉಡೀಸ್ ಮಾಡಿ ಹಾಕಿದೆ. ಈಗ ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ಥ್ರಾಯಿಯಲ್ಲಿರುವಂತಹ ಆತನ ಮನೆ ಏನಿದೆ ಆತನ ಮನೆಯನ್ನ ತಲುಪಿದೆ. ಆ ಮನೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿ ಪುಡಿ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಭಾರತೀಯ ಸೇನೆ ಪ್ರತಿ ಆಕ್ಷನ್ ಅನ್ನ ಮಾಡಿ ಸಂಪೂರ್ಣವಾಗಿ ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತೀಯ ಸೇನೆಯು ಉಗ್ರರ ವಿರುದ್ಧ ಆಪರೇಷನ್ ತೀವ್ರಗೊಳಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಸಹಯೋಗದೊಂದಿಗೆ ಸೇನಾ ಮೆಗಾ ಕೂಂಬಿಂಗ್ ಆರಂಭಿಸಿದ್ದು, ಪ್ರತೀಕಾರದ ಮೊದಲ ಹೆಜ್ಜೆಯಾಗಿ 2 ಉಗ್ರರ ಮನೆ ಧ್ವಂಸಗೊಂಡಿದೆ. ಯಾವ ಗವಿಯಲ್ಲಿದ್ರೂ ಕೂಡ ಅವರನ್ನ ಬಿಡದೆ ಹುಡುಕಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲರನ್ನು ಕೂಡ ಹೆಣೆಮುರಿ ಕಟ್ತಾ ಇದ್ದಾರೆ. ಸದ್ಯಕ್ಕಂತೂ ಆ ಅಮಾಯಕರನ್ನ ಅಮಾನವೀಯವಾಗಿ ಕೊಂದಂತಹ ಘಟನೆ ಇದೆಯಲ್ಲ, ಎಲ್ಲರನ್ನೂ ಕೂಡ ರೊಚ್ಚಿಗೆಳಿಸಿದೆ. ಭಾರತ ಅಂತೂ ಇದಕ್ಕೆ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಮೊದಲ ಹಂತದ ಪ್ರತೀಕಾರ ಅಂತ ಅನ್ಸುತ್ತೆ. ಇದು ಪಹಲ್ಗಾಮ್ ದಾಳಿಯಲ್ಲಿ ಉಗ್ರ ಆಸಿಫ್ ಶೇಖ್ ಮತ್ತು ಆದಿಲ್ ಹಸೈನ್ ತೋಕರ್ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಕೂಂಬಿಂಗ್ ಆರಂಭಿಸಿದ್ದ ಸೇನೆ ಮತ್ತು ಸ್ಥಳೀಯ ಪೊಲೀಸರು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ನ ಮುಂಗಾಮಾ ಪ್ರದೇಶದಲ್ಲಿ ನಡೆದ ಪ್ರಬಲ ಸ್ಫೋಟದಲ್ಲಿ ಪಹಲ್ಗಾಮ್ ಶಂಕಿತ ದಾಳಿಕೋರ ಆಸಿಫ್ ಶೇಖ್ ಮನೆ ध्वंसवाಗಿದೆ. हमारे घर में मेरे भाई एक है, वो जेल में है, और दूसरा भाई जो है वो मुजाहिदीन है. तो मैंने घर वालों को फोन किया, मैं उधर आऊंगी. मैं यहाँ पे जब आई तो यहाँ मैंने किसी को नहीं पाया. ना मेरी माँ थी यहाँ, ना कोई घर में कोई था ही नहीं. 6 बजे मैं यहाँ पर पहुंची, यहाँ पे कोई नहीं था. उसको पुलिस वाले उसको ले गए थे. मेरी माँ को भी ले गए थे. तो ऑलरेडी मेरी जो बहनें 2 थी और मेरे अबू वालदेन साहब जो थे उनको 3 दिन पहले ही उनको ले गए थे. वो 66 ಮಂದಿಯನ್ನ ವಶಕ್ಕೆ ಪಡೆದು ಭದ್ರತಾ ಪಡೆ ಡ್ರಿಲ್. ಇನ್ನು ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲಿನ ನರಮೇಧದ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯಲ್ಲಿ 66 ಮಂದಿಯನ್ನ ವಶಕ್ಕೆ ಪಡೆದ ಭದ್ರತಾ ಪಡೆ ವಿಚಾರಣೆ ಮಾಡ್ತಾ ಇದೆ. ಎಲ್ಲರನ್ನೂ ಸುತ್ತುವರೆದಿರುವ ಭದ್ರತಾ ಪಡೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅಂತೆಯೇ ಸೇನೆ ತನ್ನ ಕಾರ್ಯಾಚರಣೆಗೆ ಇಳಿದಿದೆ. ಮತ್ತೊಂದು ಕಡೆ ಭಾರತ ಸರ್ಕಾರ ಕೂಡ ಕಠಿಣ ನಿಲುವು ತೆಗೆದುಕೊಂಡಿದೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಿ ಬುದ್ಧಿ ಕಲಿಸಲು ಭಾರತ ಮುಂದಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಶುರು ಮಾಡಿದ ಬಿಎಸ್ಎಫ್. ಶಂಕಿತ ಉಗ್ರರ ಮನೆ ಉಡೀಸ್ ಮಾಡಿದ ಸೇನೆ. ಪಹಲ್ಗಾಮ್ನಲ್ಲಿ 26 ಅಮಾಯಕರ ಜೀವ ತೆಗೆದ ಉಗ್ರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತೀಯ ಸೇನೆ ದಿಟ್ಟ ಹೆಜ್ಜೆ ನೆಟ್ಟಿದೆ. ಪ್ರವಾಸಿಗರ ಬಲಿ ಪಡೆದ ಶಂಕಿತರ ಮನೆ ಉಡೀಸ್ ಮಾಡಿದೆ. ಉಗ್ರ ಆಸಿಫ್ ಶೇಖ್, ಆದಿಲ್ ಹಸೈನ್ ಮನೆ ಪುಡಿ. ಈ ಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಆಸಿಫ್ ಶೇಖ್ನ ಮನೆಯನ್ನ ಉಡೀಸ್ ಮಾಡಿ ಹಾಕಿದೆ. ಈಗ ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ಥ್ರಾಯಿಯಲ್ಲಿರುವಂತಹ ಆತನ ಮನೆ ಏನಿದೆ ಆತನ ಮನೆಯನ್ನ ತಲುಪಿದೆ. ಆ ಮನೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿ ಪುಡಿ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಭಾರತೀಯ ಸೇನೆ ಪ್ರತಿ ಆಕ್ಷನ್ ಅನ್ನ ಮಾಡಿ ಸಂಪೂರ್ಣವಾಗಿ ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತೀಯ ಸೇನೆಯು ಉಗ್ರರ ವಿರುದ್ಧ ಆಪರೇಷನ್ ತೀವ್ರಗೊಳಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಸಹಯೋಗದೊಂದಿಗೆ ಸೇನಾ ಮೆಗಾ ಕೂಂಬಿಂಗ್ ಆರಂಭಿಸಿದ್ದು, ಪ್ರತೀಕಾರದ ಮೊದಲ ಹೆಜ್ಜೆಯಾಗಿ 2 ಉಗ್ರರ ಮನೆ ಧ್ವಂಸಗೊಂಡಿದೆ. ಯಾವ ಗವಿಯಲ್ಲಿದ್ರೂ ಕೂಡ ಅವರನ್ನ ಬಿಡದೆ ಹುಡುಕಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ
ಎಲ್ಲರನ್ನು ಕೂಡ ಹೆಣೆ ಮುರಿ ಕಟ್ತಾ ಇದ್ದಾರೆ. ಸದ್ಯಕ್ಕಂತೂ ಆ ಅಮಾಯಕರನ್ನ ಅಮಾನವೀಯವಾಗಿ ಕೊಂದಂತಹ ಘಟನೆ ಇದೆಯಲ್ಲ, ಎಲ್ಲರನ್ನು ಕೂಡ ರೊಚ್ಚಿಗೆಳಿಸಿದೆ. ಭಾರತ ಅಂತೂ ಇದಕ್ಕೆ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಮೊದಲ ಹಂತದ ಪ್ರತೀಕಾರ ಅಂತ ಅನ್ಸುತ್ತೆ. ಇದು ಪಹಲ್ಗಾಮ್ ದಾಳಿಯಲ್ಲಿ ಉಗ್ರ ಆಸಿಫ್ ಶೇಖ್ ಮತ್ತು ಆದಿಲ್ ಹಸೈನ್ ತೋಕರ್ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಕೂಂಬಿಂಗ್ ಆರಂಭಿಸಿದ್ದ ಸೇನೆ ಮತ್ತು ಸ್ಥಳೀಯ ಪೊಲೀಸರು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ನ ಮಂಗಾಮಾ ಪ್ರದೇಶದಲ್ಲಿ ನಡೆದ ಪ್ರಬಲ ಸ್ಫೋಟದಲ್ಲಿ ಪಹಲ್ಗಾಮ್ ಶಂಕಿತ ದಾಳಿಕೋರ ಆಸಿಫ್ ಶೇಖ್ ಮನೆ ಧ್ವಂಸವಾಗಿದೆ. हमारे घर में मेरे भाई एक है, वो जेल में है, और दूसरा भाई जो है वो मुजाहिदीन है. तो मैंने घर वालों को फोन किया, मैं उधर आऊंगी. मैं यहाँ पे जब आई तो यहाँ मैंने किसी को नहीं पाया. ना मेरी माँ थी यहाँ, ना कोई घर में कोई था ही नहीं. 6 बजे मैं यहाँ पर पहुंची, यहाँ पे कोई नहीं था. उसको पुलिस वाले उसको ले गए थे. मेरी माँ को भी ले गए थे. तो ऑलरेडी मेरी जो बहनें 2 थी और मेरे अबू वालदेन साहब जो थे, उनको 3 दिन पहले ही उनको ले गए थे. वो 66 ಮಂದಿಯನ್ನ ವಶಕ್ಕೆ ಪಡೆದು ಭದ್ರತಾ ಪಡೆ ಡ್ರಿಲ್. ಇನ್ನು ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲಿನ ನರಮೇಧದ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯಲ್ಲಿ 66 ಮಂದಿಯನ್ನ ವಶಕ್ಕೆ ಪಡೆದ ಭದ್ರತಾ ಪಡೆ ವಿಚಾರಣೆ ಮಾಡ್ತಾ ಇದೆ. ಎಲ್ಲರನ್ನೂ ಸುತ್ತುವರೆದಿರುವ ಭದ್ರತಾ ಪಡೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅಂತೆಯೇ ಸೇನೆ ತನ್ನ ಕಾರ್ಯಾಚರಣೆಗೆ ಇಳಿದಿದೆ. ಮತ್ತೊಂದು ಕಡೆ ಭಾರತ ಸರ್ಕಾರ ಕೂಡ ಕಠಿಣ ನಿಲುವು ತೆಗೆದುಕೊಂಡಿದೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಿ ಬುದ್ಧಿ ಕಲಿಸಲು ಭಾರತ ಮುಂದಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಶುರು ಮಾಡಿದ ಬಿಎಸ್ಎಫ್. ಶಂಕಿತ ಉಗ್ರರ ಮನೆ ಉಡೀಸ್ ಮಾಡಿದ ಸೇನೆ. ಪಹಲ್ಗಾಮ್ನಲ್ಲಿ 26 ಅಮಾಯಕರ ಜೀವ ತೆಗೆದ ಉಗ್ರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತೀಯ ಸೇನೆ ದಿಟ್ಟ ಹೆಜ್ಜೆ ನೆಟ್ಟಿದೆ. ಪ್ರವಾಸಿಗರ ಬಲಿ ಪಡೆದ ಶಂಕಿತರ ಮನೆ ಉಡೀಸ್ ಮಾಡಿದೆ. ಉಗ್ರ ಆಸಿಫ್ ಶೇಖ್, ಆದಿಲ್ ಹಸೈನ್ ಮನೆ ಪುಡಿ. ಈ ಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಆಸಿಫ್ ಶೇಖ್ನ ಮನೆಯನ್ನ ಉಡೀಸ್ ಮಾಡಿ ಹಾಕಿದೆ. ಈಗ ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ತ್ರಾಯಿಯಲ್ಲಿರುವಂತಹ ಆತನ ಮನೆ ಏನಿದೆ, ಆತನ ಮನೆಯನ್ನ ತಲುಪಿದೆ. ಆ ಮನೆಯನ್ನ ನೀವು ಈಗ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿ ಪುಡಿ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಭಾರತೀಯ ಸೇನೆ ಪ್ರತಿ ಆಕ್ಷನ್ ಅನ್ನ ಮಾಡಿ ಸಂಪೂರ್ಣವಾಗಿ ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತೀಯ ಸೇನೆಯು ಉಗ್ರರ ವಿರುದ್ಧ ಆಪರೇಷನ್ ತೀವ್ರಗೊಳಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಸಹಯೋಗದೊಂದಿಗೆ ಸೇನಾ ಮೆಗಾ ಕೂಂಬಿಂಗ್ ಆರಂಭಿಸಿದ್ದು, ಪ್ರತೀಕಾರದ ಮೊದಲ ಹೆಜ್ಜೆಯಾಗಿ 2 ಉಗ್ರರ ಮನೆ ಧ್ವಂಸಗೊಂಡಿದೆ. ಯಾವ ಗವಿಯಲ್ಲಿದ್ರೂ ಕೂಡ ಅವರನ್ನ ಬಿಡದೆ ಹುಡುಕಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲರನ್ನು ಕೂಡ ಹೆಣೆ ಮುರಿ ಕಟ್ತಾ ಇದ್ದಾರೆ. ಸದ್ಯಕ್ಕಂತೂ ಆ ಅಮಾಯಕರನ್ನ ಅಮಾನವೀಯವಾಗಿ ಕೊಂದಂತಹ ಘಟನೆ ಇದೆಯಲ್ಲ, ಎಲ್ಲರನ್ನು ಕೂಡ ರೊಚ್ಚಿಗೆಳಿಸಿದೆ. ಭಾರತ ಅಂತೂ ಇದಕ್ಕೆ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಮೊದಲ ಹಂತದ ಪ್ರತೀಕಾರ ಅಂತ ಅನ್ಸುತ್ತೆ. ಇದು ಪಹಲ್ಗಾಮ್ ದಾಳಿಯಲ್ಲಿ ಉಗ್ರ ಆಸಿಫ್ ಶೇಖ್ ಮತ್ತು ಆದಿಲ್ ಹಸೈನ್ ತೋಕರ್ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಕೂಂಬಿಂಗ್ ಆರಂಭಿಸಿದ್ದ ಸೇನೆ ಮತ್ತು ಸ್ಥಳೀಯ ಪೊಲೀಸರು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ನ ಮಂಗಾಮಾ ಪ್ರದೇಶದಲ್ಲಿ ನಡೆದ ಪ್ರಬಲ ಸ್ಫೋಟದಲ್ಲಿ ಪಹಲ್ಗಾಮ್ ಶಂಕಿತ ದಾಳಿಕೋರ ಆಸಿಫ್ ಶೇಖ್ ಮನೆ ಧ್ವಂಸವಾಗಿದೆ. हमारे घर में मेरे भाई एक है, वो जेल में है, और दूसरा भाई जो है वो मुजाहिदीन है. तो मैंने घर वालों को फोन किया, मैं उधर आऊंगी. मैं यहाँ पे जब आई तो यहाँ मैंने किसी को नहीं पाया. ना मेरी माँ थी यहाँ, ना कोई घर में कोई था ही नहीं. 6 बजे मैं यहाँ पर पहुंची, यहाँ पे कोई नहीं था. उसको पुलिस वाले उसको ले गए थे. मेरी माँ को भी ले गए थे. तो ऑलरेडी मेरी जो बहनें 2 थी और मेरे अबू वालदेन साहब जो थे, उनको 3 दिन पहले ही उनको ले गए थे. वो 66 ಮಂದಿಯನ್ನ ವಶಕ್ಕೆ ಪಡೆದು ಭದ್ರತಾ ಪಡೆ ಡ್ರಿಲ್.
ಇನ್ನು ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲಿನ ನರಮೇಧದ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯಲ್ಲಿ 66 ಮಂದಿಯನ್ನ ವಶಕ್ಕೆ ಪಡೆದ ಭದ್ರತಾ ಪಡೆ ವಿಚಾರಣೆ ಮಾಡ್ತಾ ಇದೆ. ಎಲ್ಲರನ್ನೂ ಸುತ್ತುವರೆದಿರುವ ಭದ್ರತಾ ಪಡೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅಂತೆಯೇ ಸೇನೆ ತನ್ನ ಕಾರ್ಯಾಚರಣೆಗೆ ಇಳಿದಿದೆ. ಮತ್ತೊಂದು ಕಡೆ ಭಾರತ ಸರ್ಕಾರ ಕೂಡ ಕಠಿಣ ನಿಲುವು ತೆಗೆದುಕೊಂಡಿದೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಿ ಬುದ್ಧಿ ಕಲಿಸಲು ಭಾರತ ಮುಂದಾಗಿದೆ.